ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಏನಿದೆಯಲ್ಲ, ಸೊ ಅದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನಕ್ಕಾಗಿ ಅರ್ಜಿಗಳು ಆಹ್ವಾನ. ಲಾಸ್ಟಲ್ಲೇ ಒಂದು ವಿಡಿಯೋ ಮಾಡಿದ್ದೆ ನಾನು, ಸೊ ಅಪ್ಲಿಕೇಶನ್ ಓಪನ್ ಇದೆ ಅಂತ. ಸೊ ಇವಾಗ ಏನಪ್ಪ ಅಂತಂದರೆ, ಹೊಸದಾಗಿ ಯಾರೆಲ್ಲ ನೋಂದಣಿ ಆಗಿದ್ದಾರಲ್ಲ ಅವ್ರಿಗೆಲ್ಲ ಅಪ್ಲಿಕೇಶನ್ ಓಪನ್ ಆಗಿದೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇದೇನಪ್ಪ ಅಂತಂದರೆ, ಕಳೆದ ಮೇ 25ರ ಮೊದಲು ನೋಂದಾಯಿಸಿಕೊಂಡಿರುವ ಕಾರ್ಮಿಕರು ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ. ಅಂತಂದರೆ ಮೇ 25ರ ಮೊದಲು ಯಾರ್ಯಾರೆಲ್ಲ ಒಂದು ಕಾರ್ಮಿಕರು ತಮ್ಮ ಏನಂತಂದರೆ ಒಂದು ಅರ್ಜಿಯನ್ನು ಹಾಕ್ಬಿಟ್ಟು ತಮ್ಮ ಸರ್ಟಿಫಿಕೇಟನ್ನು ತೊಗೊಂಡಿರ್ತಾರಲ್ಲ, ಸೊ ಕಾರ್ಮಿಕ ಕಾರ್ಡನ್ನು ಪಡೆದಿರ್ತಾರಲ್ಲ, ಸೊ ಅವರೆಲ್ಲ ಅರ್ಜಿಗಳನ್ನು ಹಾಕ್ಬೋದು. ಅರ್ಹ ಫಲಾನುಭವಿಗಳು ಅರ್ಜಿ ಸಲ್ಲಿಸಲು SSP ಪೋರ್ಟಲ್ನ ಮೂಲಕ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಅಕ್ಟೋಬರ್ 31ರ ಒಳಗೆ ನೀವು ಟೈಮ್ ಇರುತ್ತೆ ಅಂತ ಒಂದೇನಪ್ಪ ಅಂತಂದರೆ ಡಿಪಾರ್ಟ್ಮೆಂಟ್ ತಿಳಿಸ್ಕೊಟ್ಟಿದೆ. ಸೊ 2025-26ನೇ ಸಾಲಿನಲ್ಲಿ ವಿವಿಧ ಇಲಾಖೆಯ ಫಲಾನುಭವಿಗಳು ಈಗಾಗಲೇ SSP ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಿರುವವರು ಪುನಃ ಅರ್ಜಿ ಸಲ್ಲಿಸಲು ಅಗತ್ಯ ಇರುವುದಿಲ್ಲ. ಸೊ ಇದೇನಪ್ಪ ಅಂತಂದರೆ, ಆಲ್ರೆಡಿ ನಿಮ್ಮ SSP ಪೋರ್ಟಲಲ್ಲಿ ಇನ್ ಕೇಸ್ ಏನಾದರೂ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರಿ ಅಂತಂದರೆ, ಬೇರೆ ಬೇರೆ ಒಂದು ಇದಕ್ಕೆ ಅಂದರೆ ಬೇರೆ ಬೇರೆ ಇಲಾಖೆಯ ಫಲಾನುಭವಿಗಳಿಗೂ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ರಪ್ಪ ಅಂತಂದರೆ ತಿರ್ಗಾ ಅಪ್ಲಿಕೇಶನ್ ಹಾಕೋ ಒಂದು ನೆಸೆಸಿಟಿ ಇರೋದಿಲ್ಲ. ಸೊ ನೀವು ಕಡ್ಡಾಯವಾಗಿ ಶೈಕ್ಷಣಿಕ ಸಹಾಯಧನ ಪಡೆಯಲು ಮಂಡಳಿಯ ಹೊಸ ವೆಬ್ಸೈಟ್ ಇದೆ, KBOC WWB ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ನೋಂದಣಿ ಸಂಖ್ಯೆ ಅಂದರೆ ಕಾರ್ಮಿಕ ಕಾರ್ಡ್ ನೋಂದಣಿ ಸಂಖ್ಯೆ, ಆಧಾರ್ ಕಾರ್ಡ್, ಅದೇ ರೀತಿ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು, ಆ ಒಂದು ಅಕೌಂಟ್ ಡೀಟೇಲ್ಸ್ ಇರಬೇಕು, ಅದೇ ರೀತಿ NPCI ಮ್ಯಾಪಿಂಗ್ ಕೂಡ ಆಗಿರಬೇಕು. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಎಂಟ್ರಿ ಮಾಡಬೇಕು. ಇನ್ನೊಂದೇನಪ್ಪ ಅಂತಂದರೆ, ಕಾರ್ಮಿಕ ಕಾರ್ಡ್ ಯಾರ ಹೆಸರಲ್ಲಿ ಇರುತ್ತೆ ನೋಡಿ, ಅಂದರೆ ಯಾರ ಒಂದು ಹೆಸರಲ್ಲಿ ನೋಂದಾವಣೆ ಆಗಿರುತ್ತೆ ಅವರ ಬ್ಯಾಂಕ್ ಖಾತೆಗೆ ಏನಾಗುತ್ತಪ್ಪ ಅಂತಂದರೆ ಡೈರೆಕ್ಟಾಗಿ ಆ ಒಂದು ಹಣ ಬರುತ್ತೆ ಅಂತ ಒಂದು ಮಾಹಿತಿ ನಮಗೆ ಇವಾಗ ಸಿಕ್ಕಿದೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ಯಾರೆಲ್ಲ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು ಅಂದ್ಕೊಂಡಿದ್ರೆ ಹೋಗ್ಬಿಟ್ಟು ಸಬ್ಮಿಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.